ಮಂಡ್ಯ ಕರ್ನಾಟಕ ಉಪಸಮರ. ಮಂಡ್ಯ ರಾಮನಗರ ಅಭ್ಯರ್ಥಿಗಳೇ ಸಿಗ್ತಾ ಇಲ್ವಾ? ಸಮರ್ಥ ಅಭ್ಯರ್ಥಿಗಳಿಗೆ ನಾಯಕರು ತಲಾಶನ ಶುರು ಮಾಡಿಕೊಂಡಿದ್ದಾರೆ. ಮಂಡ್ಯ ರಾಮನಗರದಲ್ಲಿ ಸ್ಪರ್ಧೆಗೆ ಅಭ್ಯರ್ಥಿಗಳು ಹಿಂದೇಟ್ ಹಾಕ್ತಾ ಇರೋದು ಯಾಕೆ? ಸ್ಪರ್ಧೆಗೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಯಾಕೆ? ಪಕ್ಷದ ಸ್ಥಳೀಯ ನಾಯಕರಲ್ಲೇ ಸೋಲುವ ಭಯ ಕಾಡ್ತಾ ಇದೆ. ಹೈಕಮಾಂಡ್ ನಿಂದಲೇ ಅಭ್ಯರ್ಥಿಗಳಿಗೆ ಫಂಡ್ ಇಲ್ಲ, ಪಾರ್ಟಿ ಫಂಡ್ ಇಲ್ಲದೇ ಇದ್ದಿದ್ದಕ್ಕೆ ಅಭ್ಯರ್ಥಿಗಳು ಹಿಂದೇಟು ಹಾಕ್ತಾ ಇದ್ದಾರಾ? ಪಕ್ಷದ ಸ್ಥಳೀಯ ನಾಯಕರಲ್ಲೇ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಮಂಡ್ಯ ರಾಮನಗರದಲ್ಲಿ ಸ್ಪರ್ಧೆಗೆ ಅಭ್ಯರ್ಥಿಗಳು ಹಿಂದೇಟಾಗ್ತಾ ಇದ್ದಾರೆ ಯಾಕೆ? ಯಾರು ಕೂಡ ಸ್ಪರ್ಧೆಗಿಳಿಯೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದಾದ್ರೆ ಪಕ್ಷದ ಸ್ಥಳೀಯ ನಾಯಕರಲ್ಲೇ ಸೋಲುವ ಭೀತಿ ಏನಾದ್ರೂ ಎದುರಾಗಿದ್ಯಾ? ಹೈಕಮಾಂಡ್ ನಿಂದ ಅಭ್ಯರ್ಥಿಗಳಿಗೆ ಒಂದ್ ಕಡೆ ಫಂಡ್ ಸಿಗ್ತಾ ಇಲ್ಲ, ಪಾರ್ಟಿ ಫಂಡ್ ಇಲ್ಲದೇ ಇದ್ದಿದ್ದಕ್ಕೆ ಅಭ್ಯರ್ಥಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. 4 ತಿಂಗಳ ಅಧಿಕಾರಕ್ಕಾಗಿ ಚುನಾವಣೆ ಬೇಕಾ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಿಂದ ಅಭ್ಯರ್ಥಿಗಳಿಗೆ ಒಂದ್ ಕಡೆ ಫಂಡ್ ಸಿಗ್ತಾ ಇಲ್ಲ, ಈ ಕಾರಣಕ್ಕಾಗಿ ಕೂಡ ಕೆಲವರು ಸ್ಪರ್ಧೆಗಿಳಿಯೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇನ್ನು ಅಭ್ಯರ್ಥಿಯದ್ದೇ ಎಲ್ಲಾ ಖರ್ಚು ವೆಚ್ಚ ಅಂತ ಹೈಕಮಾಂಡ್ ಹೇಳಿದೆ. ಪಾರ್ಟಿ ಫಂಡ್ ಇಲ್ಲದೆ ಇದ್ದಿದ್ದಕ್ಕೆ ಸ್ಥಳೀಯ ನಾಯಕರು ಗರಂ ಆಗಿದ್ದಾರೆ. ಯಾಕೆಂದ್ರೆ ಗೆಲ್ಲೋದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಬೇಕಾಗತ್ತೆ, ಆದ್ರೆ ಅಷ್ಟು ಹಣ ಇಲ್ಲ. ಮೂಲ ಬಿಜೆಪಿ ನಾಯಕರಿಗೆ ಇಲ್ಲಿ ಸೋಲುವ ಭೀತಿ ಕಾಡ್ತಾ ಇದೆ. ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಹಾಗಾದ್ರೆ ಬಿಜೆಪಿಯಿಂದ ಯಾರು ಅಖಾಡಕ್ಕೆ ನಿಲ್ತಾರೆ? ಸೋಲೋ ಭೀತಿ ಬಿಜೆಪಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ರಾಮನಗರದಿಂದ ಯೋಗೇಶ್ವರ್ ಹಾಗೇನೆ ರುದ್ರೇಶ್ ಗೌಡ ನಡುವೆ ಒಂದು ರೀತಿಯಾದಂತಹ ಕೆಲವು ಮಾತುಕತೆ ನಡೀತಾ ಇದೆ. ಹಾಗಾದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಯಾರು ರಾಮನಗರದಿಂದ ನಿಲ್ಲೋದು ಅನ್ನೋದೇ ಇನ್ನೂ ಕೂಡ ಸರಿಯಾದಂತ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಯೋಗೇಶ್ವರ್, ರುದ್ರೇಶ್ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಚಂದ್ರಶೇಖರ್ ಈಗಾಗಲೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ದಾರೆ, ಅವ್ರಿಗೂ ಕೂಡ ಫಂಡ್ ಕೊರತೆ ಕಾಣ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಮನಗರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಸ್ಥಳೀಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ರೀತಿಯಾದಂತಹ ಗೊಂದಲ ಪಕ್ಷದ ನಾಯಕರ ನಡುವೆ ಕಂಡುಬರ್ತಾ ಇದೆ. ಅಶ್ವತ್ಥ ನಾರಾಯಣ್, ಸ್ಥಳೀಯ ಮುಖಂಡ ಪ್ರಸನ್ನಾಗೂ ಒಂದು ರೀತಿ ಭಯ ಕಾಡ್ತಾ ಇದೆಯಾ? ಅಶ್ವತ್ಥ ನಾರಾಯಣ್ ಅನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ನಾಯಕರು ಕೂಡ ಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಸೋಲೋ ಭೀತಿ ಮಾತ್ರ ಕಾಡ್ತಾ ಇದೆ. ಮಂಡ್ಯ ಲೋಕಸಭೆಯಲ್ಲಿ ನಿಲ್ಲೋದಕ್ಕೆ ಆರ್ ಅಶೋಕ್ ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಪಾರ್ಟಿ ಫಂಡ್ ಇಲ್ಲದೆ ಪೈಪೋಟಿ ಮಾಡೋದು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಅಖಾಡಕ್ಕಿಳಿಯೋದಕ್ಕೆ ಪ್ರಮುಖ ನಾಯಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕೊನೆಯ ಕ್ಷಣದವರೆಗೂ ಕೂಡ ಬಿಜೆಪಿ ಒಂದು ರೀತಿ ಕಸರತ್ತನ್ನ ಮಾಡ್ತಾ ಇದೆ. ಯಾಕಂದ್ರೆ ಪಾರ್ಟಿ ಫಂಡ್ ಇಲ್ಲ ಅಂದ ಮೇಲೆ ಹೇಗೆ ಎಲೆಕ್ಷನ್ ಫೇಸ್ ಮಾಡೋದು? ಸೋಲೋದು ಒಂದ್ ರೀತಿಯಾಗಿ ಕಟ್ಟಿಟ್ಟ ಬುತ್ತಿ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಆದೇಶಕ್ಕೂ ಕೂಡ ಒಂದ್ ರೀತಿ ತಲೆನೋವಾಗಿ ರಾಜ್ಯ ಬಿಜೆಪಿ ನಾಯಕರು ಗೊಂದಲಕ್ಕೆ ಈಡಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಕೊಡ್ತಾರೆ. ರಮೇಶ್, ಈಗ ಒಂದ್ ಕಡೆಯಲ್ಲಿ ರಾಮನಗರದಿಂದ ಸ್ಪರ್ಧೆಗೆ ಇಳಿಯೋದಕ್ಕೆ ಬಿಜೆಪಿಯ ಯಾವ ಅಭ್ಯರ್ಥಿಯೂ ಕೂಡ ಮುಂದೆ ಬರ್ತಾ ಇಲ್ಲ. ಪ್ರಮುಖ ನಾಯಕರೇ ಒಂದ್ ರೀತಿ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂದ್ರೆ ಸೋಲೋ ಭೀತಿನ ಅಥವಾ ಪಾರ್ಟಿ ಫಂಡ್ ಇಲ್ಲ ಅಂತಾನ ಅಥವಾ ಬೇರೆ ಕಾರಣ ಇದೆಯಾ? ಹೇಗೆ ಪ್ರತಿಮಾ, ಬಿಜೆಪಿಯಲ್ಲಿ ಒಂದು ರೀತಿ ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಒಂದು ರಾಷ್ಟ್ರೀಯ ಪಕ್ಷವಾಗಿ ಎರಡೂ ಕಡೆಗಳು ಒಂದು ರಾಮನಗರ ಮತ್ತೆ ಮಂಡ್ಯ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆದರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಅಭ್ಯರ್ಥಿಗಳಿಗೆ ಪಾರ್ಟಿ ಫಂಡ್ ನೀಡದೇ ಇರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿನೇ ಆಕಾಂಕ್ಷಿಗಳು ಕೂಡ ಇವತ್ತು ಕಣದಿಂದ ಹಿಂದೆ ಸರಿಲಿಕ್ಕೆ ಅಥವಾ ನಾವು ನಿಲ್ಲೋದಿಲ್ಲ ಅಂತ ಒಂದು ನೇರವಾಗಿ ಬಿಜೆಪಿಯ ಹಿರಿಯ ನಾಯಕರಿಗೆ ಹೇಳುವಂತಹ ಸ್ಥಿತಿಯಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣ ಹಣಕಾಸಿನ ಕೊರತೆ ಅಂತೆ. ಒಂದ್ ಕಡೆಯಲ್ಲಿ ಈಗೇನು ಪ್ರತಿ ಒಂದು ಬೂತಿಗೆ ಕನಿಷ್ಠ ಅಂದ್ರೂ ಕೂಡ 10,000 ರೂಪಾಯಿ ನಾವು ಹಣವನ್ನ ಕೊಡಬೇಕಾಗುತ್ತೆ. ಸೊ ಎಲ್ಲ ಬೂತ್ಗಳಿಗೆ ಹಣವನ್ನ ಕೊಟ್ಟು ನಾವು ಚುನಾವಣೆ ಗೆಲ್ಲೋದಾದ್ರೆ ಕನಿಷ್ಠ 10 ರಿಂದ 15 ಕೋಟಿ ಹಣ ಬೇಕು ಒಂದು ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಪಾರ್ಟಿಯಿಂದ ಫಂಡ್ ಬರದೇ ಹೋದ್ರೆ ಕೇವಲ ಅಭ್ಯರ್ಥಿಗಳಾಗಿ ನಾವು ಮಾತ್ರವೇ ಹಣವನ್ನ ಹಾಕಿ ನಾವು ಗೆಲ್ಲಲಿಕ್ಕೆ ಪ್ರಯತ್ನ ಪಡೋದಾದ್ರೆ ಒಂದು ವೇಳೆ ಸೋತು ಹೋದ್ರೆ ನಾವು ಹಾಕಿರ್ತಕ್ಕಂಥ ಅಷ್ಟು ಹಣ ನೀರಿನಲ್ಲಿ ಹೋಮ ಮಾಡದಂಗಾಗುತ್ತೆ ಅನ್ನುವಂತಹ ಅಭಿಪ್ರಾಯ ಆಕಾಂಕ್ಷಿಗಳದ್ದು. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಆರ್ ಅಶೋಕ್ ಕೂಡ ಮಂಡ್ಯ ಕ್ಷೇತ್ರದಲ್ಲಿ ಕಣಕ್ಕಿಳಿಲಿಕ್ಕೆ ಬಂದಂತವರು ಅವರು ಕೂಡ ಹಿಂದೆ ಸರಿದಿದ್ದಾರೆ. ಅಶ್ವತ್ಥ ನಾರಾಯಣ್ ಕೂಡ ಹಿಂದೆ ಸರಿತಿದ್ದಾರೆ. ಜೊತೆಗೆ ಅಲ್ಲಿ ಸ್ಥಳೀಯ ಮುಖಂಡರಾದಂತಹ ಪ್ರಸನ್ನ ಕೂಡ ಹಿಂದೆ ಸರಿತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ತಲೆನೋವು ಯಡಿಯೂರಪ್ಪನವರದ್ದಾಗಿದೆ. ಆದ್ರೆ ಜೆಡಿಎಸ್ಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅನ್ನುವಂತ ಪಣಕ್ಕೆ ತೊಟ್ಟಿರುವಂತ ಯಡಿಯೂರಪ್ಪನವರು ಯಾವಾಗಾದ್ರೂ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ರಾಮನಗರದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಬಿಜೆಪಿ ಕರೆತರುವಂತ ಪ್ರಯತ್ನ ಸಾಗ್ತಾ ಇದೆ. ಈಗಾಗಲೇ ಮೊದಲ ಹಂತದ ಆಪರೇಷನ್ ಕಮಲ ಸಕ್ಸಸ್ ಆಗಿದೆ.
ಈಗಾಗಲೇ ಏನು ವಿಧಾನ ಪರಿಷತ್ ಸದಸ್ಯರ ಏನು ಲಿಂಗಪ್ಪ ಇದ್ದಾರೆ, ಅವರ ಮಗ ಚಂದ್ರಶೇಖರ್ ಅವರನ್ನು ಕೂಡ ಬಿಜೆಪಿಗೆ ಕರೆತಂದಾಗಿದೆ. ಬಹುತೇಕ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ನಿನ್ನೆವರೆಗೂ ಕೇಳಿ ಬಂದ್ರು ಕೂಡ ಅವರು ಕೂಡ ಕಣಕ್ಕಿಳಿಯಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ನಾವು ಸೆಣಸಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಹಿನ್ನೆಲೆಯಲ್ಲಿ ಸಿ.ಪಿ. ಯೋಗೇಶ್ವರ್ ಮತ್ತೆ ರುದ್ರೇಶ್ವರ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಬಿಜೆಪಿ ವಲಯದಲ್ಲಿ ಕೇಳಿ ಬಂದ್ರು ಕೂಡ ಆ ಇಬ್ಬರೂ ನಾಯಕರು ಕೂಡ ಕೇವಲ 4 ತಿಂಗಳಿಗೆ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ಚುನಾವಣೆಗೂ ಕೂಡ ಕಣಕ್ಕಿಳಿಲಿಕ್ಕೆ ಹಣದ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಸ್ಪಷ್ಟ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅಭ್ಯರ್ಥಿಗಳು ಹಿಂದೇಟ್ ಹಾಕ್ತಿದ್ದಾರೆ. ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ತಮ್ಮೆಲ್ಲ ಮಾಹಿತಿಗೆ.